ಪ್ರಿಯ ವೀಕ್ಷಕರೇ, KTN ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ಚಾಮರಾಜನಗರ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಸಿಮ್ಸ್ ಕಾಲೇಜ್ ಆಫ್ ನರ್ಸಿಂಗ್ 7ನೇ ಬ್ಯಾಚ್ BSc ವಿದ್ಯಾರ್ಥಿಗಳ ಪದವಿ ಪ್ರದಾನ ಸಮಾರಂಭವು ಸಿಮ್ಸ್ ಆಡಿಟೋರಿಯಂನಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮವನ್ನು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಮುತ್ತುರಾಜ್ ಎಂ ಅವರು ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು. BSc ನರ್ಸಿಂಗ್ನ 94 ವಿದ್ಯಾರ್ಥಿಗಳಲ್ಲಿ ಪದವಿ ಪ್ರದಾನ ಮಾಡಿದ ಬಳಿಕ ಮಾತನಾಡಿದ ಅವರು, ನರ್ಸಿಂಗ್ ಕಾರ್ಯನಿರ್ವಹಿಸುವವರು ನಿಸ್ವಾರ್ಥ ಹಾಗೂ ಸೇವಾ ಮನೋಭಾವನೆಗಳನ್ನು ಅಳವಡಿಸಿಕೊಳ್ಳಬೇಕು. ಇಂದು ನಿಮಗೆ ನೀಡಿರುವ ಸರ್ಟಿಫಿಕೇಟ್ಗಳು ನಿಮ್ಮ ಸೇವೆಯ ಮೊದಲನೇ ಹೆಜ್ಜೆ. ಇಲ್ಲಿಂದ ನಿಮ್ಮ ಸೇವೆಯ ಪ್ರಾರಂಭಗೊಂಡುತ್ತದೆ. ಸೇವೆ ಮಾಡುವ ಸಂದರ್ಭದಲ್ಲಿ ತಾಳ್ಮೆಗೆ ಆದ್ಯತೆ ನೀಡಿ. ಪ್ರತಿ ರೋಗಿಗಳೊಂದಿಗೆ ಪ್ರೀತಿ ವಾತ್ಸಲ್ಯದಿಂದ ನಡೆದುಕೊಂಡರೆ ಮಾತ್ರ ನಿಮ್ಮ ಸೇವೆ ಅರ್ಹರಿಗೆ ತೃಪ್ತಿ ತರುತ್ತದೆ ಎಂದು ಕಿವಿಮಾತು ಹೇಳಿದರು. ಇದೇ ಸಂದರ್ಭದಲ್ಲಿ ಸಿಮ್ಸ್ ಕಾಲೇಜಿನ ಡೀನ್ ಮತ್ತು ನಿರ್ದೇಶಕರು ಡಾಕ್ಟರ್ ಮಂಜುನಾಥ್, KSDN EB ಕಾರ್ಯದರ್ಶಿ ಮಂಡಿವಾಳಪ್ಪ ನಾಗರಹಳ್ಳಿ, ಡಾಕ್ಟರ್ ಎಜಾಜುಲ್ಲಾ, ನರ್ಸಿಂಗ್ ಪ್ರಾಂಶುಪಾಲರು ನಮೃತ ಎನ್ ಸೇರಿದಂತೆ ಇನ್ನಿತರರು ಬೋಧಕರು ವೃಂದದವರು ಭಾಗಿಯಾಗಿದ್ದರು. ತುಂಬಾ ಕಷ್ಟ, ಯಾರು ಅಫೋರ್ಡ್ ಮಾಡೋಕ್ಕಾಗಲ್ಲ. ಹಳ್ಳಿಯಿಂದ ಬಂದಿರೋರು ಭಾಳ ಸಂತೋಷವಾದ ವಿಚಾರ ಅಂದರೆ ಇದೊಂದು ನೀವು ಮಾಡ್ತಾ ಇರೋದು ಸೇವೆ ಇದೆ, ಸರ್ವಿಸ್. ಸೇವೆಗೆ ಅದರದೇ ಆದ ಒಂದು ಬಲ ಇದೆ. ಸೇವೆಯಲ್ಲಿ ಸ್ವಾರ್ಥ ಇರಬೇಕು, ಸೇವೆಯಲ್ಲಿ ತುಂಬ ತಾಳ್ಮೆ ಇರಬೇಕು, ಸೇವೆ ಮಾಡಲಿಕ್ಕೆ ತುಂಬ ಡೆಡಿಕೇಶನ್ ಇರಬೇಕು. ಇವಾಗೆಲ್ಲ ನಾವು ಎಕ್ಸಾಂಪಲ್ ಯಾವುದೇ ಸೇವೆ ಇದೆ, ಇವಾಗ ನಾವು ಮಾಡ್ತಾ ಇರೋದು ಸೇವೆನೇ. IPS ಅಂದರೆ ಇಂಡಿಯನ್ ಪೊಲೀಸ್ ಸರ್ವೀಸನ್ನು ಮಾಡಲಿಕ್ಕೆ ತಾವೆಲ್ಲ ಬಂದಿದ್ದೀರ. ಅದರಲ್ಲೂ ಹೆಚ್ಚು ಜನ ನಮ್ಮ ಚಾಮರಾಜನಗರ ಜಿಲ್ಲೆಯವರು ಇದ್ದೀರ. ಕರ್ನಾಟಕದ ಪ್ರತಿ ಮೂಲೆಯಿಂದ, ಬಿಜಾಪುರದಿಂದ, ಬೆಳಗಾವಿಯಿಂದ, ಗುಲ್ಬರ್ಗದಿಂದ, ಸಮಗ್ರ ಕರ್ನಾಟಕದ ಒಂದ್ಸರಿ ನೋಡಿದ ರೀತಿ ಆಯಿತು. ನನಗೆ ಭಾಳ ಸಂತೋಷವಾದ ವಿಚಾರ. ಸರ್ಕಾರ ನಮ್ಗೆ ಎಷ್ಟು ಅವಕಾಶಗಳನ್ನು ಮಾಡಿಕೊಟ್ಟಿದೆ ಅಂದರೆ, ಈಗ ಪ್ರೈವೇಟ್ ಕಾಲೇಜ್ಗಳಲ್ಲಿ ನರ್ಸಿಂಗ್ BSc ನರ್ಸಿಂಗ್ ಮಾಡ್ತಾರೆ, ಮಾಡಲಿಕ್ಕೆ ಎಷ್ಟೊಂದು ಖರ್ಚು ಮಾಡಬೇಕು, ಲಕ್ಷಾಂತರ ರೂಪಾಯಿ ಖರ್ಚು ಮಾಡಬೇಕು. ಇದು ಕಿರೀಟ ಅಂತ ಭಾವನೆ ಮಾಡಿ